ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಮ್ಮೂರಿನಲ್ಲಿ ಸೋಮವಾರ ರಾತ್ರಿ ತುಂಬ ಜೋರು ಮಳೆ ಬಂತು. ನಾನು ಪಾತ್ರೆ ಎಲ್ಲ ತೊಳೆದು ಒಳಗಡೆ ತೆಗೆದುಕೊಂಡು ಹೋದೆ, ಆದರೆ ಸೋಪನ್ನು ತೆಗೆದುಕೊಂಡು ಹೋಗೋದಕ್ಕಾಗಲಿಲ್ಲ. ಅದರಿಂದ ಸೋಪಲ್ಲೆಲ್ಲ ನೀರು ತುಂಬಿಕೊಂಡು ಮೆಲ್ಟ್ ಆಗಿದೆ. ಜೊತೆಗೆ ಮನೆ ಬಾಗಿಲಿಗೆ ಹಾಕಿದ್ದ ಮ್ಯಾಟ್ಗಳು ಸಹ ಎಲ್ಲ ತೇವ ಆಗಿದೆ. ಇದನ್ನೆಲ್ಲ ನಾನು ಮಂಗಳವಾರದ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಮತ್ತೊಂದು ಸಲ ನಿಮಗೆಲ್ಲ ಹೇಳಬೇಕನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ನಿನ್ನೆ ಸಂಜೆ ಒಣಗಿ ಹಾಕಿದ ಬಟ್ಟೆಗಳೆಲ್ಲ ಮಳೆ ನೀರಲ್ಲಿ ನೆಂದು ತೇವ ಆಗಿದೆ. ಅದೇ ಬಟ್ಟೆಯನ್ನು ಮತ್ತೆ ಒಣಗಿಸೋದು ಅಷ್ಟು ಚೆನ್ನಾಗಿರಲ್ಲ, ಮನಸ್ಸಿಗೆ ಒಪ್ಪೋದಿಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಮಳೆಯಲ್ಲಿ ನೆಂದಿದ್ದ ಬಟ್ಟೆ ಹಾಕ್ಕೊಂಡ್ರೆ ಮೈಕೈ ನೋವು ಬರುತ್ತೆ ಅಂತ. ಇವತ್ತು ಮಕ್ಕಳು ಬಟ್ಟೆ ಮಾತ್ರ ಒಗೆದಿದ್ದೆ, ಯಾಕಂದರೆ ಅವರಿಬ್ಬರು ಸ್ನಾನ ಮಾಡಿದರು. ಅವರಿಬ್ಬರು ಬಟ್ಟೆ ಒಗ್ದಾಕ್ಬಿಟ್ರೆ ನಮ್ಮದು ಸ್ವಲ್ಪ ಉಳ್ಕೊಳ್ಳೋದು, ಆಮೇಲೆ ಒಗ್ದಾಕೋಣ ಅಂತ ನೋಡಿ ಅವ್ರ ಬಟ್ಟೆ ಕೂಡ ಒಗ್ದಾಕಿದ್ದೀನಿ. ಜೊತೆಗೆ ನಮ್ಮ ಬಟ್ಟೆ ಕೂಡ ಇತ್ತು, ಒಗ್ದು ಹಾಕಿದ್ದೀನಿ. ಮಳೆ ಬಂದ ದಿನ ವಾತಾವರಣ ಅಂತೂ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಅದು ನಮ್ಮ ಮನೆ ಸುತ್ತಮುತ್ತ ಬರೀ ಗಿಡ ಮರಗಳೇ ಇರೋದ್ರಿಂದ ನೋಡೋದಕ್ಕೆ ಇನ್ನೂ ಸುಂದರವಾಗಿ ಕಾಣಿಸ್ತದೆ. ನಾನು ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಆದರೆ ವಿಡಿಯೋವನ್ನು ನಿಮಗೆ ತೋರಿಸಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಈ ಅಡಿಕೆ ಮರಗಳು ಇನ್ನು ಸ್ವಲ್ಪ ದಿನ ಅಷ್ಟೇ ನಮ್ಮ ಮನೆ ಹತ್ತಿರ ಇರೋದು. ಇನ್ನು ಸ್ವಲ್ಪ ದಿನಕ್ಕೆಲ್ಲ ಅದನ್ನು ಕಡಿಸಿ ಹಾಕಿಬಿಡ್ತಾರೆ. ಇಲ್ಲಿವರೆಗೆ ಈ ಮರಗಳನ್ನ ಬೆಳೆಸಿ ಇವಾಗ ಕಡಿಬೇಕು ಅಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ನೋಡಿ 11:15 ಆಗಿದೆ. 11:15 ಆದರೂ ನಾನು ಪಾತ್ರೆಯನ್ನು ತೊಳೆದಾಗಿಲ್ಲ. ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು. ಬೆಳಗ್ಗೆ ತಿಂಡಿಗೆ ಮೊಸರನ್ನ ಮಾಡ್ಕೊಂಡಿದ್ದೆ, ಅಂದರೆ ಬಿಸಿ ಅನ್ನನೇ ಮಾಡಿ ಮೊಸರನ್ನ ಮಾಡ್ಕೊಂಡಿದ್ದೆ. ಇನ್ನೂ ಇಷ್ಟು ಉಳ್ಕೊಂಡಿದ್ದೆ. ಇವಾಗ ಇವರು ಚಿಕನ್ ತೊಗೊಂಡು ಬಂದಿದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಚಿಕನ್ ತಂದಮೇಲೆ ನಾನು ಹೋಗೋದು ಬೇಡ ಅಂದ್ಕೊಂಡೆ, ಆದರೆ ಶಾರು ಕೇಳೇ ಇಲ್ಲ. ಹೋಗೋಣ ಅಂತ ಹೇಳಿದ್ಲು, ಅದಕ್ಕೆ ಹೋಗ್ತಾ ಇದ್ದೀವಿ. ಚಿಕನ್ ತುಂಬ ಹತ್ತಿರದಿಂದ ವೀಡಿಯೋ ಮಾಡ್ಕೊಂಡಿರೋದ್ರಿಂದ ನಿಮಗೆ ಇಲ್ಲಿ ಜಾಸ್ತಿ ಇದೆ ಅಂತ ಕಾಣಿಸ್ತಿದೆ. ಇಲ್ಲ, ಇಲ್ಲಿ 1 kg ಮೇಲೆ 300 ಗ್ರಾಮ್ ಇದೆ ಅಂತ ಹೇಳಿದ್ರೆ 1 kgಗೆ ನಮ್ಮೂರಿನಲ್ಲಿ 220 ರೂಪಾಯಿ ಇದೆ. ಸೊ 300 ರೂಪಾಯಿಗೆ ತಂದಿದ್ದಾರೆ. ಅದರಿಂದ ನಾನು ಗೆಸ್ ಮಾಡಿ ಹೇಳ್ತಿದ್ದೀನಿ, 1 kg 300 ಗ್ರಾಮ್ ಇದೆ. ನಾನು ಯಾವಾಗಲೂ ಮನೆ ನೀರಲ್ಲೇ ಇದನ್ನು ತೊಳ್ಕೊಳ್ಳೋದು, ಸಂಪ್ ನೀರಲ್ಲಿ ತೊಳೆಯಲ್ಲ. ಸಂಪ್ ನೀರಲ್ಲಿ ತೊಳೆಯಲ್ಲ. ನಾನು ತರಕಾರಿ ಆಗಿರಬಹುದು ಅಥವಾ ಅಕ್ಕಿ ಆಗಿರಬಹುದು ಅಥವಾ ಚಿಕನ್ ಮಟನ್ ಏನೇ ಇದ್ದರೂ ನಾನು ಮನೆ ಗಂಡೇಲಿ ನೀರು ಇಟ್ಕೊಂಡಿರ್ತೀನಲ್ವ, ಅದರಲ್ಲೇ ತೊಳ್ಕೊಳ್ಳೋದು. ಅದಾದಮೇಲೆ 1-2 ಸಲ ತೊಳೆದು ಸೋರು ಹಾಕ್ಕೋತಾ ಇದ್ದೀನಿ. ಚಿಕನ್ನ ಚೆನ್ನಾಗಿ ಸೋರು ಹಾಕ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀರೇನಾದರೂ ಬಿಟ್ಕೊತು ಅಂತ ಹೇಳಿದ್ರೆ ಅದನ್ನ ಬೇಯಿಸಿ ಅದ್ರ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ. ನಾನು ಬಟ್ಟೆನ ಒಗೆದು ಒಳಗಡೆ ಹೋಗಿದ್ದೆ ಅಷ್ಟೇ, ಒಣಗಿ ಹಾಕಿಲ್ಲ. ಇವಾಗ ಒಣಗಿ ಹಾಕ್ತಾಯಿದ್ದೀನಿ. ಎಲ್ಲಾದರೂ ಹೊರಗಡೆ ಹೋಗುವಾಗ ಮನೆ ಕೆಲಸ ಎಲ್ಲ ಮುಗಿಸೇ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಬಂದ ತಕ್ಷಣ ಕೆಲಸ ಶುರು ಮಾಡ್ಕೊಳ್ಳೋಕೆ ಬೇಜಾರಾಗುತ್ತೆ. ಇದು ಮಂಗಳವಾರ ದಿನದ ವ್ಲಾಗ್ ಆದರೂ ನಾನು ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇರಲಿಲ್ಲ, ಊರಿಗೆ ಹೋಗಿದ್ದೆ ಅಲ್ವಾ. ಸೊ ಎಡಿಟ್ ಮಾಡೋದು ಲೇಟ್ ಆಯಿತು. ಇನ್ಯಾವತ್ತೂ ಇಷ್ಟು ಲೇಟ್ ಆಗೋಲ್ಲ, 1-2 ದಿನದಲ್ಲೆಲ್ಲ ನಾನು ಹಾಕ್ತೀನಿ. ಇವಾಗ ಪುಣ್ಯಾಂಟಿ ಮತ್ತು ಮಮ್ಮಿ ಎಲ್ಲ ಮನೆಗೆ ಬಂದಿದ್ದರು. ಟೀ ಇಟ್ಕೊಂಡು ಕುಡ್ಕೊಳ್ಳೋಣ, ಆಮೇಲೆ ಬೇಕಾದ ಸಾಂಬಾರು ಮಾಡ್ಕೊಂಡ್ರಾಯ್ತು. ಚೆನ್ನಾಗಿ ಸೋರ್ತಿರಲಿ ಚಿಕನ್ ಅಂದ್ಕೊಂಡು ಟೀ ಮಾಡ್ಕೊಂಡು ಕೂತ್ಕೊಂಡೆ. ಸಕ್ಕರೆ ತರಿಸ್ತೀನಿ ಅಂದರೆ ಎಲ್ಗೋ ಬೈತೀನಿ ಅಂದರೆ ಬಂದೇ ತರಿಸ್ಕೊಳ್ವೆ. ಈಗ ತರಿಸಿ ಏನು ಕೇಳ್ತಾರೆ ನೋಡು. ಅದಕ್ಕೆ ಪುಣ್ಯಾಂಟಿನೇ ಶ್ರುತಿ, ನನಗೇನು ಬಂದವಳಿದ್ವಿ ಪುಣ್ಯಾಂಟಿ ನೋಡಿ ಕೇಸ್ ಸಕ್ಕರೆ ತಿನ್ಕೊಂಡೋಗಿ ನಾನು ಅದು ಇದು ಮಾಡಿ ಬರುವಷ್ಟರಲ್ಲಿ ಚಿಕನ್ಗೆಲ್ಲ ಇರುವೆ ಬರ್ತಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆ ಹೊಲದ ಪಕ್ಕದಲ್ಲಿರೋದಲ್ವ, ಸೊ ಇರುವೆಗಳು ಜಾಸ್ತಿ. ನಾನು ಎಷ್ಟೇ ಲಕ್ಷ್ಮಣ ರೇಖೆ ಬರೆದ್ರೂ ಸಹ ಇರುವೆಗಳು ಬರ್ತಾನೆ ಇರುತ್ತೆ. ಅಷ್ಟರೊಳಗೆ ಸೇಮ್ ನೀವೆಲ್ಲ ಏನು ಹದ ಹಾಕ್ಕೋತೀರೋ ಅದೇ ನಾನು ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿಣ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಚಿಕನನ್ನು ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಸೋರಿದೆ. ಹೀಗೆ ಸೋರಿದ್ರೆ ಬೇಗ ಸುಂಡ್ಕೊಳ್ಳುತ್ತೆ ಚಿಕನ್ನು. ಆದ್ದರಿಂದ ನೀವು ಯಾವಾಗಲೇ ಸಾಂಬಾರು ಅಥವಾ ಚಾಪ್ಸ್ ಅಥವಾ ಚಿಲ್ಲಿ ಚಿಕನ್ ನೀವೇನೇ ಮಾಡಿದ್ರೂ, ಮಟನ್ ಆದರೂ ಅಷ್ಟೇ, ಚಿಕನ್ ಆದರೂ ಅಷ್ಟೇ, ಚೆನ್ನಾಗಿ ನೀರನ್ನು ಸೋರಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕಿ ಆವಾಗ ಘಮ್ ಅಂತ ಚೆನ್ನಾಗಿ ಸಿಡಿಯುತ್ತೆ. ಆವಾಗ ಚಿಕನ್ ಸಾಂಬಾರು ಚೆನ್ನಾಗಿರುತ್ತೆ. ಚಿಕನ್ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಿಕನನ್ನು ಒಂದ್ಸಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಾದಮೇಲೆ ಅದ್ರ ಗಬ್ಬು ವಾಸನೆ, ಹಸಿ ವಾಸನೆ ಹೋಗಬೇಕಂತ ಹೇಳಿದ್ರೆ ಅರಿಶಿಣ ಪುಡಿ ಹಾಕಬೇಕಾಗತ್ತೆ. ಅರಿಶಿಣ ಪುಡಿ ಹಾಕಾದ್ಮೇಲೆ ನೀವು ಚಿಕನ್ ಎಷ್ಟು ಮಾಡ್ತಿದ್ದೀರೋ ಅಷ್ಟರ ಮೇಲೆ ನಿಂಬೆಹಣ್ಣು ಹಾಕ್ಕೋಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಂಬೆಹಣ್ಣು ಗಿಡ ನಮ್ಮ ಮನೆಯಲ್ಲೇ ಇದೆ. ಸೊ ಇನ್ನೂ ದಪ್ಪ ಆಗಿಲ್ಲ, ಕಾಯಿ ನಿಂಬೆಹಣ್ಣು ಇದೆ, ಆದರೂ ರಸ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವತ್ತು ಮಾಡ್ತಿರೋ ಚಿಕನ್ಗೆ ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ.
ನೀವೇನಾದರೂ ಜಾಸ್ತಿ ಮಾಡಿದ್ರೆ ಅದ್ರ ಕ್ವಾಂಟಿಟಿಗೆ ತಕ್ಕ ಹಾಗೆ 1 ಅಥವಾ 1/2 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಳ್ಬೋದು. ಈಗ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಹೊಂದ್ಕೊಳ್ಳಿ, ಎಲ್ಲ ಕಡೆ ಅರಿಶಿಣ ಮತ್ತು ನಿಂಬೆಹಣ್ಣು ಹುಳಿ ಹಿಡ್ಕೊಳ್ಳಿ ಅಂತ ಹೇಳಿ ತಿರುಗಿಸ್ತಾ ಇದ್ದೀನಿ ನಾನಿವಾಗ ಚಿಕನ್ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಇವಾಗ ಹಾಕಿದ್ರೆ ಚಿಕನ್ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ನಾವು ಖಾರ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಸಪ್ಪೆ ಆಗಿರುತ್ತೆ. ಇದು ನೋಡಿ, ಕಾಯಿ ಮೊನ್ನೆನೇ ಕೆಚ್ಚಿತ್ತು. ಫ್ರೆಶ್ಶಾಗಿ ಯಾವುದೇ ಅಡುಗೆ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಸಾಂಬಾರಿಗೆ ಆಗಲ್ಲ. ನಾನು ಒಂದು ಹೋಳು ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ. ಇವಾಗ ಅರಿಶಿಣ ಈರುಳ್ಳಿ ರುಬ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಚಿಕನ್ ಸಾಂಬಾರು ರೆಸಿಪಿ ಕೂಡ ನಾನು 1 ನಿಮಿಷದಲ್ಲಿ ತೋರಿಸಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ, ನೋಡಿ ಇದೇ ಸೇಮ್ ಮಾಡಿದ್ದು. ಅದನ್ನು ಸ್ವಲ್ಪ ನಾನು ಸ್ಪೀಡ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಚಿಕನ್ ಅಥವಾ ಮಟನ್ ಯಾವುದೇ ಐಟಮ್ಸ್ ಮಾಡುವಾಗ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನೀವು ಬೇರೆ ಪದಾರ್ಥಗಳನ್ನ ಹಾಕಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಕಾಯಿಯನ್ನು ರುಬ್ಕೋತಾ ಇದ್ದೀನಿ. ಒಂದು ಹೋಳು ಮಾತ್ರ ತೊಗೊಂಡಿರೋದು, ಯಾಕಂತ ಹೇಳಿದ್ರೆ ನಮ್ಮ ಮನೆಗೆ ಸಾಕಾಗುತ್ತೆ. ಚಿಕನ್ ಸಾಂಬಾರು ತುಂಬ ಗಟ್ಟಿ ಆಗಿಬಿಟ್ಟು ಅಷ್ಟು ಟೇಸ್ಟ್ ಕೊಡೋದಿಲ್ಲ. ನಾನು ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ. ನಮ್ಮ ಮನೆಗೆ ಮಾತ್ರ ಸಾಂಬಾರು ಆಗಿದ್ದರೆ ನಾನು 1 ಸ್ಪೂನ್ ಖಾರದ ಪುಡಿ ಹಾಕೋತಿದ್ದಿದ್ದು, ಆದರೆ ಅಮ್ಮನ ಮನೆಗೆ ಅತ್ತೆ ಮನೆಗೆ ಕೊಡಬೇಕಾಗಿದೆ. ಅದರಿಂದ 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಆಡಿಸ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅರಿಶಿಣ ಈರುಳ್ಳಿದು. ನಾನು ಮರೆತ್ಕೊಂಡು ನನ್ನ ಮಗಳಿಗೆ ಉಪ್ಪಿನ ಚಿಚ್ಚಿ ಇಷ್ಟ ಅಂತ ಹೇಳಿದೆ. ಉಪ್ಪು ಮತ್ತು ಅರಿಶಿಣ ನಿಂಬೆಹಣ್ಣು ಹಾಕಿ ಹುರಿದಿರ್ತೀವಲ್ವ, ಅದಿಷ್ಟ ಎತ್ಕೊಳ್ಳೋದು ಮರೆತುಬಿಟ್ಟೆ. ಇವಾಗಲೂ ಸಹ ಮರೆತ್ಕೊಂಡು ನಾನು ಖಾರ ಹಾಕೇ ಬಿಟ್ಟೆ. ಅರಿಶಿಣ ಈರುಳ್ಳಿ ಎತ್ಕೊಡ್ತೀನಿ ಅಂತ ಹೇಳಿದ್ದೆ, ಆಮೇಲೆ ನೆನಪಾಯಿತು. ಹಾಗೆ ಸೈಡ್ ಮಾಡಿಕೊಂಡು ಒಂದು 4 ಪೀಸ್ ಎತ್ಕೊಂಡೆ. ನನಗೂ ಅಷ್ಟೇ, ಸಾಂಬಾರಿಗಿಂತ ಅರಿಶಿಣ ಈರುಳ್ಳಿಲಿ ಪೀಸ್ ತುಂಬ ಇಷ್ಟ ಆಗುತ್ತೆ. ಸಾಂಬಾರಲ್ಲಿ ತಿನ್ನೋದಕ್ಕಾಗಲ್ಲ, ತಿಂದರೂ ತಿಂದಂಗೆ ಅನಿಸಲ್ಲ. ಅದೇ ಅರಿಶಿಣ ಈರುಳ್ಳಿನಲ್ಲಿ ಎರಡು ಪೀಸ್ ತಿಂದರೂ ತಿಂದಂಗೆ ಮನಸ್ಸಿಗೆ ಒಂಥರ ತೃಪ್ತಿ ಅನಿಸುತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಇನ್ನು ಬೆಂದಿರಲ್ಲ ಅಂತ. ನಮ್ಮಗಳಿಗೆ ಇದೇ ರೀತಿ ಇಷ್ಟ. ನನಗೆ ಚಿಕನ್ ಸಾಂಬಾರಿಗಿಂತ ಚಿಲ್ಲಿ ಚಿಕನ್ ಅಥವಾ ಚಿಕನ್ ಚಾಪ್ಸ್ ಈ ಥರ ಇಷ್ಟ ಆಗುತ್ತೆ. ಆದರೆ ನಮ್ಮ ಯಜಮಾನರು ಸಾಂಬಾರೇ ಮಾಡಬೇಕಂತ ಹೇಳಿದ್ರು. ಸಾಂಬಾರು ಮಾಡಿ ಮುದ್ದೆ ಮಾಡು ಅಂತ ಹೇಳಿದ್ರು. ನಾನು ಊರಿಗೆ ಹೋಗುವಷ್ಟರಲ್ಲಿ ಮುದ್ದೆ ಮಾಡೋದಕ್ಕಾಗಲಿಲ್ಲ. ಅಮ್ಮಂಗೆ ಹೇಳಿದ್ದೀನಿ, ಸಂಜೆ ಮಮ್ಮಿ ಒಂದು ಮುದ್ದೆ ಮಾಡ್ಕೊಂಡು ಬಂದು ಕೊಟ್ಬಿಡಿ ಅಂತ. ನಿಮಗೆಲ್ಲ ಗೊತ್ತಲ್ವ ಒಂದೇ ಊರು ನಂದು ಅಂತ. ಸೊ ಸಾಯಂಕಾಲ ಮಮ್ಮಿ ಮಾಡ್ಕೊಂಡು ಬಂದು ಇಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಚಿಕನ್ ಸಾಂಬಾರು ಜಾಸ್ತಿ ಗಟ್ಟಿಗಿದ್ರೆ ಚೆನ್ನಾಗಿರಲ್ಲ ಅಂತ. ಇಷ್ಟು ತೆಳುವಾಗಿದೆ. ಇವಾಗ ನಾನು ಇದಕ್ಕೆ 2 ಮೊಟ್ಟೆ ಹಾಕಿ ಬೇಯಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಯಜಮಾನರಿಗೆ ಚಿಕನ್ ಪೀಸ್ ನೀವು 2 ಹಾಕಿದ್ರು ಒಂದು ಮೊಟ್ಟೆ ಹಾಕ್ಬಿಟ್ಟು ಅವ್ರಿಗೆ ಇಷ್ಟ ಆಗುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಉಪ್ಪು ಅವಾಗ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಅವ್ರಿಗೋಸ್ಕರ ಅಷ್ಟೇ 2 ಮೊಟ್ಟೆ ಹಾಕ್ತಿರೋದು. ಒಂದು ಇವಾಗ ತಿನ್ಕೊಳ್ಳಿ, ಮತ್ತೊಂದು ರಾತ್ರಿಗೆ ತಿನ್ಕೊಳ್ಳಿ ಅಂತ. ಇದು ನಾನು ಸಾಂಬಾರು ಆದಮೇಲೆ ಕುಡ್ಲನ್ನು ಅದ್ದಿ ಅಭ್ಯಾಸ ನಮ್ಮ ಕಡೆ. ಸೊ ನಾನು ನಾನ್ ವೆಜ್ ಏನೇ ಮಾಡಿದ್ರು ಅದ್ದುತ್ತೀನಿ. ಇದು ಒಂದು ನಮ್ಮ ಅಮ್ಮನ ಮನೆಗೆ, ಒಂದು ನಮ್ಮ ಅತ್ತೆ ಮನೆಗೆ. ಇಬ್ಬರು ಮನೇಲೂ ಸಹ ಇಬ್ಬಿಬ್ಬರೇ ಇರೋದು. ಅದರಿಂದ ಇಷ್ಟಿಷ್ಟು ಸಾಂಬಾರು ಕೊಡ್ತಾಯಿದ್ದೀನಿ. ಅದಾದಮೇಲೆ ನಾನು ಕೂಡ ಊಟ ಹಾಕ್ಕೊಂಡು ಮಾಡಿದೆ. ಚಿಕನ್ ಸಾಂಬಾರಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ನೋಡಿ, ಅಡುಗೆ ಎಲ್ಲ ಆದಮೇಲೆ ಇಷ್ಟು ಪಾತ್ರೆ ಉಳ್ಕೊಂಡಿದೆ. ನಮ್ಮ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಮತ್ತು ಚಿಕನ್ ಇಟ್ಟು, ಅನ್ನ ಕೂಡ ಇಟ್ಟು ನಾನು ಅದೆಲ್ಲ ತೊಳೆದಿಟ್ಬಿಟ್ಟು ಹೋಗ್ತೀನಿ. ನಾನು ಮೊದಲೇ ಹೇಳಿದ್ನಲ್ಲ, ಎಲ್ಲಾದರೂ ಹೋಗುವಾಗ ಎಲ್ಲ ರೆಡಿ ಮಾಡೇ ಹೋಗಬೇಕು. ಸ್ವಲ್ಪ ಹಾಲು, ಸ್ವಲ್ಪ ಮೊಸರಿತ್ತು. ಸುಮ್ಮನೆ ವೇಸ್ಟ್ ಆಗುತ್ತೆ, ದೊಡ್ಡಮ್ಮನ ಮನೆಗೆ ಹೋಗ್ತಿದ್ದೀನಲ್ಲ ಅಂತ ತೊಗೊಂಡು ಹೋದೆ. ನಮ್ಮ ದೊಡ್ಡಮ್ಮ ಬೈದರು, ಅಲ್ಲೇ ಮಮ್ಮಿ ಕೊಟ್ಬಿಟ್ಟು ಬರೋದಂತೆ, ಇಲ್ಲಿವರೆಗೂ ತಂದಿದೆಯಲ್ಲ ಅಂತ. ಕೊನೆಗೆ ಪಾತ್ರೆ ಎಲ್ಲ ತೊಳೆದಿಟ್ಟಾಯಿತು, ಎಲ್ಲ ಕ್ಲೀನ್ ಮಾಡಾಯಿತು. ನಾವಿವಾಗ ಊರಿಗೆ ಹೊರಟಿದ್ದೀವಿ. 5:35 ಆಗಿದೆ. 6 ಗಂಟೆಗೆ ಥ್ರೂ ಬಸ್ ಬರುತ್ತಂತೆ ತಡಗವಾಡಿಗೆ. ಸೊ ಅದೇ ಬಸ್ಸಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮನೆ ಕೆಲಸ ಎಲ್ಲ ಮುಗಿಸಿ ಹೋಗುವಷ್ಟರಲ್ಲಿ ಇಷ್ಟೊತ್ತಾಯಿತು. ಎಲ್ಲರೂ ಅಜ್ಜಿ ಊರಿಗೆ ಅಥವಾ ಯಾವುದಾದ್ರೂ ಊರಿಗೆ ಹೋದರೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋದರೆ, ನಾವಿಬ್ಬರು ಚೆನ್ನಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ಹೋಗ್ತಾ ಬಸ್ ಸ್ಟ್ಯಾಂಡ್ ಹತ್ರ ಇದು ಹೂ ತುಂಬ ಚೆನ್ನಾಗಿ ಕಾಣಿಸ್ತು. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಮರವನ್ನು ಅಂದ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ. ಅಲ್ಲಿ ಮೋಡಗಳು ತುಂಬ ಚೆನ್ನಾಗಿ ಬೆಳ್ಳಿ ಮೋಡಗಳ ರೀತಿ ಕಾಣಿಸ್ತು. ಅದನ್ನು ಸಹ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿಕೊಂಡೆ. ಇಲ್ಲೇ ತಿಪ್ಪೆ ಕೂಡ ಹಾಕ್ಕೊಂಡಿದ್ದಾರೆ ಊರಿನವರೆಲ್ಲ. ನಾವಿವಾಗ ಬಸ್ನಲ್ಲಿ ಹೋಗ್ತಾ ಇದ್ದೀವಿ.
ನಾನು ಊರಿಗೆ ಹೋದ ತಕ್ಷಣ ಸಡನ್ನಾಗಿ ಲೈವ್ ಬಂದೆ. ಲೈವ್ಗೆ ತುಂಬ ಜನ ಜಾಯಿನ್ ಆಗಿದ್ರಿ. ಇದು ಅರಕೆರೆ ಸಂತೆ. ಪ್ರತಿ ಮಂಗಳವಾರ ಸಂತೆ ನಡೆಯುತ್ತೆ ಇಲ್ಲಿ. ನಾನು ಊರಿಗೆ ಹೋದ್ಮೇಲೆ ಏನಾಯಿತು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.